ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ. ಈ ನಡುವೆ ಡಿ ಕೆ ಶಿವಕುಮಾರ್ ಹೇಳಿದರು ಹೌದು ಒಪ್ಪಂದ ಆಗಿದೆ ಅಂತ ಹೇಳಿದರು. ಸಿ ಎಮ್ ಅವ್ರನ್ನ ನಾವು ಕೇಳಿದ್ವಿ, ಸಿ ಎಮ್ ಅವರು ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು ಅಂಥ ಒಪ್ಪಂದ ಯಾವುದೂ ಆಗಿಲ್ಲ ಅಂತೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಬೇಕಾದ್ದು ಹಾಗೇನೆ. ಯಾಕೆಂದರೆ ಅದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದೇನಾಗ್ಬಿಡ್ತದೆ ಇವರೇನಾದ್ರು ಇಳಿದು ಬಿಡ್ತಾರೆ ಅಂತ ಹೇಳುವಾಗ ಅಧಿಕಾರಿಗಳಲ್ಲಿ ಒಂದು ಕೇರ್ಲೆಸ್ ಬಂದುಬಿಡುತ್ತೆ, ಹೋಗ್ತಾರೆ ಬಿಡ್ರಿ ನೆಕ್ಸ್ಟು ಹಿಂಗೆ ಬರಬಾರ್ದು. ಅದು ಆ ಲೆಕ್ಕದಲ್ಲಿ ಸಿ ಎಮ್ ಹೇಳಿದ್ದು ಕರೆಕ್ಟು. ಆಮೇಲೆ ಡಿ ಕೆ ಶಿವಕುಮಾರ್ ಇಲ್ಲಿ ಮಾತಾಡಲಿಲ್ಲ, ಡೆಲ್ಲಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ ಮಾಡಿದರು. ಸಂದೇಶ ರವಾನೆ ಆಯಿತು. ಆನಂತರ ಒಪ್ಪಂದ ಆಗಿಲ್ಲ ಅಂತ ಇವರು ಹೇಳಿದರು. ಆಗ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ಸಿ ಎಮ್ ಹೇಳಿದಾರಪ್ಪ, ಅವ್ರು ಹೇಳಿದರೆ ಕರೆಕ್ಟು ಅಂತ. ಈ ನಡುವೆ ಅವರಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳುವಾಗ ಪರಮೇಶ್ವರ್ ಅವರು ಉರಿದು ಬಿದ್ದರು. ಏನು ರೀ ಅವರಿಬ್ಬರೇನಾ? ಅವರಿಬ್ಬರೇ ಜಸ್ಟ್ 2.5 3-2 ಏನು ಅವರೇ ಡಿಸೈಡ್ ಮಾಡೋದು, ನಾವೇನಲ್ವಾ? ಆಮೇಲೆ ನಾನು ನಿನ್ನೆ ಹೇಳಿದೆ, ಯಾಕೆ ಪರಮೇಶ್ವರ್ ಅವರ ಆ ಮಾತಿಗೆ ಅಷ್ಟು ಬೆಲೆ ಬರುತ್ತೆ ಅಂತಂದರೆ, ಪರಮೇಶ್ವರ್ ಇವರಷ್ಟೇ ದುಡಿದಿದ್ದಾರೆ ಪಾರ್ಟಿಗೆ. 2013ರಲ್ಲಿ 122 ತಗೊಂಬಂದ್ರಲ್ಲ, ಆಗ ಪರಮೇಶ್ವರನ್ನ ಯಾರು ಮುಖ್ಯಮಂತ್ರಿ ಮಾಡಲಿಲ್ಲ ಪಾಪ, ಒಂದು ಸೋತ್ರು ಅನ್ನೋ ಕಾರಣಕ್ಕಾಗಿ. ಸೋತ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಆಮೇಲೆ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ದು ಯಾವಾಗ? 2 ವರ್ಷ ಏನೋ ಕಳೆದಿದೆ, ಅದು MLC ಮಾಡಿಬಿಟ್ಟು. ಅಷ್ಟು ಒಂದು ಕಾಟ ಕೊಡಬೇಕಿತ್ತ ಪರಮೇಶ್ವರ್ ಅವರಿಗೆ? ಪರಮೇಶ್ವರ್ ಕೇಳಿದ್ರಲ್ಲಿ ತಪ್ಪೇನು? ಆಯಿತಾ, ಅದೊಂದು ಕಡೆ. ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶ ಅಂತ ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ನಾನು ಅದನ್ನು ಹೈಜಾಕ್ ಅಂತ ಹೇಳಲಾರೆ, ಅವರ KPC ಅಧ್ಯಕ್ಷನಾಗಿ ಕರೆಕ್ಟ್ ಮಾಡಿದ್ದಾರೆ. ಮತ್ತು ಸ್ವಾಭಿಮಾನಿ ಸಮಾವೇಶ ಮಾಡಿ ಏನು ಸಪ್ರೇಟ್ ಮಾಡಲಿಕ್ಕಿದ್ರಾ ಸಿದ್ದರಾಮಯ್ಯನವ್ರ ಆಪ್ತರು? ಹೈಕಮಾಂಡ್ ಒಪ್ಕೊಂಡ್ಬಿಡ್ತದ ನೀವು ಮಾಡಿದ ತಕ್ಷಣ? ನಿಜವಾಗಲೂ ಸಿದ್ದರಾಮಯ್ಯನವರ ಆಪ್ತರಿಗೆ ಒಂದು ಒಳ್ಳೆ ಏನು ದುರಂತದಿಂದ ತಪ್ಪಿಸಿದ್ರು ಅಂತ ಹೇಳ್ಬೋದು ನನ್ನ ಪ್ರಕಾರ. ಡಿ ಕೆ ಶಿವಕುಮಾರ್ ಸಪ್ರೇಟಾಗಿ ಮಾಡಿದರೆ ಏನಾಗ್ತಾಯಿತ್ತು? ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯನವ್ರು ಸಪ್ರೇಟ್ ಅಂತ ಮಾಡಿದರೆ ಏನಾಗ್ತಾಯಿತ್ತು? ಅಲ್ಲೇ ಗೊತ್ತಾಗ್ಬಿಡ್ತಾಯಿತ್ತು. ಹೈಕಮಾಂಡ್ ಸುಮ್ಮನೆ ಇರ್ತಿರಲಿಲ್ಲ, ಆಮೇಲೆ ಕಾಟ ಕೊಟ್ಟೇ ಬಿಡ್ತಿತ್ತು. ಬಟ್ ಪಾರ್ಟಿ ಸಮಾವೇಶ ಅನ್ನೋದನ್ನು ಮಾಡಿಸ್ಬಿಟ್ರು ಯಾರು? ಡಿ ಕೆ ಶಿವಕುಮಾರ್. ಅದರ ಲಾಭ ಆಯ್ತು ನಷ್ಟ ಆಯಿತು ಬೇರೆ. ಈಗ ಸಿದ್ದರಾಮಯ್ಯನವರು ಸುತ್ತಮುತ್ತ ತಿರುಗ್ತಾ ಇದ್ದಾರಲ್ಲ, ಅವರ ಫೋನ್ಗಳನ್ನು ಕದ್ದಾಲಿಸಲಾಗ್ತಾ ಇದೆಯಂತೆ. ಯಾಕೆ ಸಿದ್ದರಾಮಯ್ಯ ಆಪ್ತ ಸಚಿವರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಕೇಳಿಸ್ಕೊತಾ ಇರೋದು ಯಾರು ಅಂತ ಹೇಳ್ಬೇಕು ನೀವೀಗ. BJP ಅವರು ಅಲ್ವಂತೆ, JDSನವರು ಅಲ್ವಂತೆ, ಮತ್ತು ಯಾರು ಅಂತ ನಾನು ಬಾಯಿ ಬಿಟ್ಟು ಹೇಳಿದ್ರೆ ತಪ್ಪಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಯ್ತಾ ಕಳ್ಳವಿಗಳ ಆತಂಕ? CM ಆಪ್ತ ಸಚಿವರನ್ನು ಟಾರ್ಗೆಟ್ ಮಾಡಿ ಗೂಢಾಚಾರಿಕೆ ಆಗ್ತಾ ಇದೆಯಾ? ಸಚಿವರ ಮೇಲೆ ಗಮನ ಇಡಲು ಪ್ರತ್ಯೇಕ ಟೀಮ್ ರಚನೆ ಆಗ್ತಾ ಇದೆಯಾ? ರಾಜ್ಯದ ಪ್ರಭಾವಿ ನಾಯಕರಿಂದಲೇ ಕಳ್ಳ ಕಿವಿ ಚೆಲ್ಲಾಟ ಶುರುವಾಗಿದೆ ಅಂತ ಸುದ್ದಿ. ಅಂದರೆ ಇಷ್ಟೇ ವೀಕ್ಷಕರೇ, ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಆ ಕಡೆ ಈ ಕಡೆ ಬದಲಾದರೆ ಮುಖ್ಯಮಂತ್ರಿಯವರ ಆಪ್ತರು ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇರಬಹುದು ಅಂತ ಮೊದಲೇ ತಿಳ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆಯಂತೆ. ಯಾರು ಮಾಡ್ತಾ ಇದ್ದಾರೆ ನಿಮ್ಮ ಊಹೆಗೆ ಬಿಟ್ಟದ್ದು. ಓಕೆ ನೋಡಿ, ಕೆಲವು ಫ್ಲ್ಯಾಶ್ ಬ್ಯಾಕಿಗೆ ಬನ್ನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ನಡುವೆ ಏನು ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ. ಈ ನಡುವೆ ಡಿ ಕೆ ಶಿವಕುಮಾರ್ ಹೇಳಿದರು ಹೌದು ಒಪ್ಪಂದ ಆಗಿದೆ ಅಂತ ಹೇಳಿದರು. ಸಿ ಎಮ್ ಅವ್ರನ್ನ ನಾವು ಕೇಳಿದ್ವಿ, ಸಿ ಎಮ್ ಅವರು ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು ಅಂಥ ಒಪ್ಪಂದ ಯಾವುದೂ ಆಗಿಲ್ಲ ಅಂತೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಬೇಕಾದ್ದು ಹಾಗೇನೆ. ಯಾಕೆಂದರೆ ಅದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದೇನಾಗ್ಬಿಡ್ತದೆ ಇವರೇನಾದ್ರು ಇಳಿದು ಬಿಡ್ತಾರೆ ಅಂತ ಹೇಳುವಾಗ ಅಧಿಕಾರಿಗಳಲ್ಲಿ ಒಂದು ಕೇರ್ಲೆಸ್ ಬಂದುಬಿಡುತ್ತೆ, ಹೋಗ್ತಾರೆ ಬಿಡ್ರಿ ನೆಕ್ಸ್ಟು ಹಿಂಗೆ ಬರಬಾರ್ದು. ಅದು ಆ ಲೆಕ್ಕದಲ್ಲಿ ಸಿ ಎಮ್ ಹೇಳಿದ್ದು ಕರೆಕ್ಟು. ಆಮೇಲೆ ಡಿ ಕೆ ಶಿವಕುಮಾರ್ ಇಲ್ಲಿ ಮಾತಾಡಲಿಲ್ಲ, ಡೆಲ್ಲಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ ಮಾಡಿದರು. ಸಂದೇಶ ರವಾನೆ ಆಯಿತು. ಆನಂತರ ಒಪ್ಪಂದ ಆಗಿಲ್ಲ ಅಂತ ಇವರು ಹೇಳಿದರು. ಆಗ ಡಿ ಕೆ ಶಿವಕುಮಾರ್ ಏನು ಹೇಳಿದರು, CM ಹೇಳಿದಾರಪ್ಪ, ಅವ್ರು ಹೇಳಿದರೆ ಕರೆಕ್ಟು ಅಂತ. ಈ ನಡುವೆ ಅವರಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳುವಾಗ ಪರಮೇಶ್ವರ್ ಅವರು ಉರಿದು ಬಿದ್ದರು. ಏನು ರೀ ಅವರಿಬ್ಬರೇನಾ? ಅವರಿಬ್ಬರೇ ಜಸ್ಟ್ 2.5 3-2 ಏನು ಅವರೇ ಡಿಸೈಡ್ ಮಾಡೋದು, ನಾವೇನಲ್ವಾ? ಆಮೇಲೆ ನಾನು ನಿನ್ನೆ ಹೇಳಿದೆ, ಯಾಕೆ ಪರಮೇಶ್ವರ್ ಅವರ ಆ ಮಾತಿಗೆ ಅಷ್ಟು ಬೆಲೆ ಬರುತ್ತೆ ಅಂತಂದರೆ, ಪರಮೇಶ್ವರ್ ಇವರಷ್ಟೇ ದುಡಿದಿದ್ದಾರೆ ಪಾರ್ಟಿಗೆ. 2013ರಲ್ಲಿ 122 ತಗೊಂಬಂದ್ರಲ್ಲ, ಆಗ ಪರಮೇಶ್ವರನ್ನ ಯಾರು ಮುಖ್ಯಮಂತ್ರಿ ಮಾಡಲಿಲ್ಲ ಪಾಪ, ಒಂದು ಸೋತ್ರು ಅನ್ನೋ ಕಾರಣಕ್ಕಾಗಿ. ಸೋತ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಆಮೇಲೆ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ದು ಯಾವಾಗ? 2 ವರ್ಷ ಏನೋ ಕಳೆದಿದೆ, ಅದು MLC ಮಾಡಿಬಿಟ್ಟು. ಅಷ್ಟು ಒಂದು ಕಾಟ ಕೊಡಬೇಕಿತ್ತ ಪರಮೇಶ್ವರ್ ಅವರಿಗೆ? ಪರಮೇಶ್ವರ್ ಕೇಳಿದ್ರಲ್ಲಿ ತಪ್ಪೇನು? ಆಯಿತಾ, ಅದೊಂದು ಕಡೆ.
ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶ ಅಂತ ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ನಾನು ಅದನ್ನು ಹೈಜಾಕ್ ಅಂತ ಹೇಳಲಾರೆ. ಅವರ KPC ಅಧ್ಯಕ್ಷನಾಗಿ ಕರೆಕ್ಟ್ ಮಾಡಿದ್ದಾರೆ. ಮತ್ತು ಸ್ವಾಭಿಮಾನಿ ಸಮಾವೇಶ ಮಾಡಿ ಏನು ಸಪ್ರೇಟ್ ಮಾಡಲಿಕ್ಕಿದ್ರಾ ಸಿದ್ದರಾಮಯ್ಯನವ್ರ ಆಪ್ತರು? ಹೈಕಮಾಂಡ್ ಒಪ್ಕೊಂಡ್ಬಿಡ್ತದ ನೀವು ಮಾಡಿದ ತಕ್ಷಣ? ನಿಜವಾಗಲೂ ಸಿದ್ದರಾಮಯ್ಯನವರ ಆಪ್ತರಿಗೆ ಒಂದು ಒಳ್ಳೆ ಏನು ದುರಂತದಿಂದ ತಪ್ಪಿಸಿದ್ರು ಅಂತ ಹೇಳ್ಬೋದು ನನ್ನ ಪ್ರಕಾರ. ಡಿ ಕೆ ಶಿವಕುಮಾರ್ ಸಪ್ರೇಟಾಗಿ ಮಾಡಿದ್ರೆ ಏನಾಗ್ತಾಯಿತ್ತು? ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯನವರು ಸಪ್ರೇಟ್ ಅಂತ ಮಾಡಿದ್ರೆ ಏನಾಗ್ತಾಯಿತ್ತು? ಅಲ್ಲೇ ಗೊತ್ತಾಗ್ಬಿಡ್ತಾಯಿತ್ತು. ಹೈಕಮಾಂಡ್ ಸುಮ್ಮನೆ ಇರ್ತಿರಲಿಲ್ಲ, ಆಮೇಲೆ ಕಾಟ ಕೊಟ್ಟೇ ಬಿಡ್ತಿತ್ತು. ಬಟ್ ಪಾರ್ಟಿ ಸಮಾವೇಶ ಅನ್ನೋದನ್ನು ಮಾಡಿಸ್ಬಿಟ್ರು ಯಾರು? ಡಿ ಕೆ ಶಿವಕುಮಾರ್. ಅದರ ಲಾಭ ಆಯ್ತು ನಷ್ಟ ಆಯಿತು ಬೇರೆ. ಈಗ ಸಿದ್ದರಾಮಯ್ಯನವರು ಸುತ್ತಮುತ್ತ ತಿರುಗ್ತಾ ಇದ್ದಾರಲ್ಲ, ಅವರ ಫೋನ್ಗಳನ್ನು ಕದ್ದಾಲಿಸಲಾಗ್ತಾ ಇದೆಯಂತೆ. ಯಾಕೆ ಸಿದ್ದರಾಮಯ್ಯ ಆಪ್ತ ಸಚಿವರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಕೇಳಿಸ್ಕೊತಾ ಇರೋದು ಯಾರು ಅಂತ ಹೇಳ್ಬೇಕು ನೀವೀಗ. BJP ಅವರು ಅಲ್ವಂತೆ, JDS ನವರು ಅಲ್ವಂತೆ, ಮತ್ತು ಯಾರು ಅಂತ ನಾನು ಬಾಯಿ ಬಿಟ್ಟು ಹೇಳಿದ್ರೆ ತಪ್ಪಾಗುತ್ತೆ. ನಿಮಗೆ ಅರ್ಥ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಯ್ತಾ ಕಳ್ಳವಿಗಳ ಆತಂಕ? CM ಆಪ್ತ ಸಚಿವರನ್ನು ಟಾರ್ಗೆಟ್ ಮಾಡಿ ಗೂಢಾಚಾರಿಕೆ ಆಗ್ತಾ ಇದೆಯಾ? ಸಚಿವರ ಮೇಲೆ ಗಮನ ಇಡಲು ಪ್ರತ್ಯೇಕ ಟೀಮ್ ರಚನೆ ಆಗ್ತಾ ಇದೆಯಾ? ರಾಜ್ಯದ ಪ್ರಭಾವಿ ನಾಯಕರಿಂದಲೇ ಕಳ್ಳ ಕಿವಿ ಚೆಲ್ಲಾಟ ಶುರುವಾಗಿದೆ ಅಂತ ಸುದ್ದಿ. ಅಂದರೆ ಇಷ್ಟೇ ವೀಕ್ಷಕರೇ, ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಆ ಕಡೆ ಈ ಕಡೆ ಬದಲಾದರೆ ಮುಖ್ಯಮಂತ್ರಿಯವರ ಆಪ್ತರು ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇರಬಹುದು ಅಂತ ಮೊದಲೇ ತಿಳ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆಯಂತೆ. ಯಾರು ಮಾಡ್ತಾ ಇದ್ದಾರೆ ನಿಮ್ಮ ಊಹೆಗೆ ಬಿಟ್ಟದ್ದು. ಓಕೆ ನೋಡಿ, ಕೆಲವು ಫ್ಲ್ಯಾಶ್ ಬ್ಯಾಕಿಗೆ ಬನ್ನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ನಡುವೆ ಏನು ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ. ಈ ನಡುವೆ ಡಿ ಕೆ ಶಿವಕುಮಾರ್ ಹೇಳಿದರು, ಹೌದು ಒಪ್ಪಂದ ಆಗಿದೆ ಅಂತ ಹೇಳಿದರು. CM ಅವರನ್ನು ನಾವು ಕೇಳಿದ್ವಿ. CM ಅವರು ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು, ಅಂಥ ಒಪ್ಪಂದ ಯಾವುದೂ ಆಗಿಲ್ಲ ಅಂತೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಬೇಕಾದ್ದು ಹಾಗೇನೆ. ಯಾಕೆಂದರೆ ಅದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದೇನಾಗ್ಬಿಡ್ತದೆ ಇವರೇನೋ ಇಳಿದು ಬಿಡ್ತಾರೆ ಅಂತ ಹೇಳುವಾಗ ಅಧಿಕಾರಿಗಳವೇ ಒಂದು ಕೇರ್ಲೆಸ್ ಬಂದುಬಿಡುತ್ತೆ. ಹೋಗ್ತಾರೆ ಬಿಡ್ರಿ ನೆಕ್ಸ್ಟು, ಹಿಂಗೆ ಬರಬಾರ್ದು. ಅದು ಆ ಲೆಕ್ಕದಲ್ಲಿ CM ಹೇಳಿದ್ದು ಕರೆಕ್ಟು. ಆಮೇಲೆ ಡಿ ಕೆ ಶಿವಕುಮಾರ್ ಇಲ್ಲಿ ಮಾತಾಡಲಿಲ್ಲ, ಡೆಲ್ಲಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ ಮಾಡಿದರು. ಸಂದೇಶ ರವಾನೆ ಆಯಿತು. ಆನಂತರ ಒಪ್ಪಂದ ಆಗಿಲ್ಲ ಅಂತ ಇವರು ಹೇಳಿದರು. ಆಗ ಡಿ ಕೆ ಶಿವಕುಮಾರ್ ಏನು ಹೇಳಿದರು, CM ಹೇಳಿದಾರಪ್ಪ, ಅವ್ರು ಹೇಳಿದರೆ ಕರೆಕ್ಟು ಅಂತ. ಈ ನಡುವೆ ಅವರಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳುವಾಗ ಪರಮೇಶ್ವರ್ ಅವರು ಉರಿದು ಬಿದ್ದರು. ಏನು ರೀ ಅವರಿಬ್ಬರೇನಾ? ಅವರಿಬ್ಬರೇ ಜಸ್ಟ್ 2.5 3-2 ಏನು ಅವರೇ ಡಿಸೈಡ್ ಮಾಡೋದು, ನಾವೇನಲ್ವಾ? ಆಮೇಲೆ ನಾನು ನಿನ್ನೆ ಹೇಳಿದೆ, ಯಾಕೆ ಪರಮೇಶ್ವರ್ ಅವರ ಆ ಮಾತಿಗೆ ಅಷ್ಟು ಬೆಲೆ ಬರುತ್ತೆ ಅಂತಂದರೆ, ಪರಮೇಶ್ವರ್ ಇವರಷ್ಟೇ ದುಡಿದಿದ್ದಾರೆ ಪಾರ್ಟಿಗೆ. 2013ರಲ್ಲಿ 122 ತಗೊಂಬಂದ್ರಲ್ಲ, ಆಗ ಪರಮೇಶ್ವರನ್ನು ಯಾರು ಮುಖ್ಯಮಂತ್ರಿ ಮಾಡಲಿಲ್ಲ ಪಾಪ, ಒಂದು ಸೋತ್ರು ಅನ್ನೋ ಕಾರಣಕ್ಕಾಗಿ. ಸೋತ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಆಮೇಲೆ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ದು ಯಾವಾಗ? 2 ವರ್ಷ ಏನೋ ಕಳೆದಿದೆ, ಅದು MLC ಮಾಡಿಬಿಟ್ಟು. ಅಷ್ಟು ಒಂದು ಕಾಟ ಕೊಡಬೇಕಿತ್ತ ಪರಮೇಶ್ವರ್ ಅವರಿಗೆ? ಪರಮೇಶ್ವರ್ ಕೇಳಿದ್ರಲ್ಲಿ ತಪ್ಪೇನು? ಆಯಿತಾ, ಅದೊಂದು ಕಡೆ. ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶ ಅಂತ ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ನಾನು ಅದನ್ನು ಹೈಜಾಕ್ ಅಂತ ಹೇಳಲಾರೆ. ಅವರ KPC ಅಧ್ಯಕ್ಷನಾಗಿ ಕರೆಕ್ಟ್ ಮಾಡಿದ್ದಾರೆ. ಮತ್ತು ಸ್ವಾಭಿಮಾನಿ ಸಮಾವೇಶ ಮಾಡಿ ಏನು ಸಪ್ರೇಟ್ ಮಾಡಲಿಕ್ಕಿದ್ರಾ ಸಿದ್ದರಾಮಯ್ಯನವರ ಆಪ್ತರು? ಹೈಕಮಾಂಡ್